ನಮಸ್ಕಾರ. ನನ್ನ ಹೆಸರು ಲೋಕೇಶ್. ಚಾಮರಾಜನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮೈಸೂರು ವಿಶ್ವವಿದ್ಯಾನಿಲಯದ BA 3ನೇ ಚತುರ್ಮಾಸದ ಕಲಾ ಗಂಗೋತ್ರಿ 3ರ 9ನೇ ಪಠ್ಯವಾದ ನೆರುಡ ನೆಲದ ಮೇಲಿನ ನಾವಿಕ ಕುರಿತು ತಿಳಿದುಕೊಳ್ಳೋಣ. ಮೊದಲಿಗೆ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಡಾಕ್ಟರ್ HS ಅನುಪಮ ಶಿಕ್ಷಕ ದಂಪತಿಗಳಾದ HG ಸತ್ಯನಾರಾಯಣ ಮತ್ತು KN ಗಿರಿಜಾಂಬ ದಂಪತಿಗಳ ಪುತ್ರಿ. ಬಳ್ಳಾರಿಯ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಶಿಕ್ಷಣವನ್ನು 1993ರಲ್ಲಿ ಪೂರ್ಣಗೊಳಿಸಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಅನುಪಮ ಡಾಕ್ಟರ್ ಕೃಷ್ಣ ಗಿಳಿಯಾರ್ ದಂಪತಿಗಳಿಗೆ ಡಾಕ್ಟರ್ ಪೃಥ್ವಿ, ಡಾಕ್ಟರ್ ಪ್ರಜ್ಞಾ ಎಂಬ ಇಬ್ಬರು ಪುತ್ರಿಯರಿದ್ದಾರೆ. ಅನುಪಮರವರ ಜನನ 1970ರಲ್ಲಿ. ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲು. ವೃತ್ತಿಯಿಂದ ವೈದ್ಯರಾದರೂ ಪ್ರವೃತ್ತಿಯಿಂದ ಹಲವು ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿಯನ್ನು ಕೈಗೊಂಡಿದ್ದಾರೆ. ಉತ್ತಮ ಕವಯಿತ್ರಿ, ಚಿಂತಕಿ, ಅಲ್ಲದೆ ಮೋಟಾರ್ ಸೈಕಲ್ ಡೈರೀಸ್ ಕೃತಿಯ ಅನುವಾದಕರು ಆಗಿದ್ದಾರೆ. ಪ್ರವಾಸಿಯಾಗಿ ಬ್ರೆಜಿಲ್, ಅರ್ಜೆಂಟೈನಾ, ಚಿಲಿ, ಪೆರು ದೇಶಗಳಿಗೆ ಭೇಟಿ ನೀಡಿರುತ್ತಾರೆ. ಕವಿಪ್ರಕಾಶನದ ಪುಸ್ತಕ ಪ್ರಕಾಶಕಿಯಾಗಿ ಪ್ರಸಿದ್ಧರಾಗಿದ್ದು, ಮಂಥನ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾಗಿಯೂ ರೈತ, ದಲಿತ, ಮಹಿಳಾ ಮಂಗಳಮುಖಿ ಚಳುವಳಿಗಳಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿ ಅಕ್ಟೋಬರ್ 2ರಂದು ಕವಲಕ್ಕಿ ಗ್ರಾಮಸ್ಥರೊಡನೆ ಗ್ರಾಮ ಸ್ವರಾಜ್ಯ ಕಾಲ್ನಡಿಗೆ ಜಾಥಾ ಸಂಘಟಿಸುವುದಲ್ಲದೆ ಗ್ರಾಮ ನೈರ್ಮಲ್ಯ, ಪ್ಲಾಸ್ಟಿಕ್ ನಿಷೇಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಲಿಂಗ ತಾರತಮ್ಯ ಮುಕ್ತ ಸಮಾಜ ಜಾಗೃತಿಗಾಗಿ ಶಾಲಾ, ಕಾಲೇಜು, ಹಾಸ್ಟೆಲ್ಗಳಲ್ಲಿ ಅರಿವಿನ ಪಯಣ ಎಂಬ ಅಭಿಯಾನ ನಡೆಸುತ್ತಿರುವುದು ಅಭಿಮಾನದ ಸಂಗತಿ. ಲೇಖಕರ ಪ್ರಕಟಿತ ಕೃತಿಗಳು: ಕಾಡು ಹಕ್ಕಿಯ ಹಾಡು, ಸಹಗಮನ, ಬುದ್ಧ ಚರಿತೆ ಇವರ ಕವನ ಸಂಕಲನಗಳು. ಹೂವು ಅರಳಿದ್ದಕ್ಕೆ ಯಾಕೆ ಸಾಕ್ಷಿ, ಚಿವುಟಿದಷ್ಟು ಚಿಗುರು ಇವರ ಕಥಾ ಸಂಕಲನಗಳು. ಬಾನಿನಲ್ಲಿ ಮಹಿಳೆ, ಛತ್ರಪತಿ ಸಾಹು, ದಲಿತ ಪ್ರಜ್ಞೆಯೆಂದನೆ ಜ್ಯೋತಿಬಾ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಮೋಚಕನ ಹೆಜ್ಜೆಗಳು ಇವು ಲೇಖಕರು ಬರೆದಿರುವ ಜೀವನ ಚರಿತ್ರೆಗಳಾಗಿವೆ. ಜೀವಕೋಶ, ವೈದ್ಯಕೋಶದ ಕಥನ ಮತ್ತು ಮಹಿಳಾ ಆರೋಗ್ಯ ಇವರ ವೈದ್ಯಕೀಯ ಬರಹಗಳಾಗಿವೆ. ಲೇಖಕರಿಗೆ ಸಂದಿರುವ ಪ್ರಶಸ್ತಿ ಪುರಸ್ಕಾರಗಳು: ಡಾಕ್ಟರ್ HS ಅನುಪಮರವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕನ್ನಡ ಸಾಹಿತ್ಯ ಪರಿಷತ್ತು, ದಲಿತ ಸಾಹಿತ್ಯ ಪರಿಷತ್ತು, ದಿನಕರ ದೇಸಾಯಿ ಪ್ರತಿಷ್ಠಾನ, ಅಂಡಮಾನ್ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಲೇಖಕಿಯರ ಸಂಘ, ದೆಹಲಿ ಕನ್ನಡಿಗರ ಸಂಘ ಇವರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ. ಪ್ರವಾಸ ಸಾಹಿತ್ಯ ಎಂದರೆ ಯಾವುದೇ ಖಚಿತ ಉದ್ದೇಶದಿಂದ ಇಲ್ಲವೇ ವಿಲಾಸಕ್ಕಾಗಿ ಪ್ರವಾಸ ಕೈಗೊಂಡವರು ತಮ್ಮ ಅನುಭವಗಳನ್ನು ಬರೆದಿಟ್ಟಿರುವ ಕೃತಿಗಳಾಗಿವೆ. ಪ್ರವಾಸ ಸಂದರ್ಭದಲ್ಲಿ ತಾವು ಕಂಡು ಅನುಭವಿಸಿದ ವಿಷಯಗಳ ಲಿಖಿತ ರೂಪವೇ ಪ್ರವಾಸ ಸಾಹಿತ್ಯ ಎನ್ನಬಹುದು. ಪ್ರವಾಸ ಕೈಗೊಂಡವರು ತಮ್ಮ ಅನುಭವಗಳನ್ನು ನೇರವಾಗಿ, ಸರಳವಾಗಿ, ವಾಸ್ತವಿಕತೆಗೆ ಹತ್ತಿರವಾಗಿ ವಿವರಿಸುವುದರಿಂದ ಒಂದು ದೇಶದ ಇತಿಹಾಸ ರಚನೆಗೆ, ಆಯಾಯ ಕಾಲಘಟ್ಟಗಳ ಆಚಾರ ವಿಚಾರಗಳ ತಿಳುವಳಿಕೆಗೆ ಉಪಯುಕ್ತ ಪ್ರಕಾರವಾಗಿವೆ. ಜಗತ್ತಿನ ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಸಾಹಿತ್ಯವು ಒಂದು. ಕನ್ನಡದಲ್ಲಿ ಪ್ರವಾಸ ಕೃತಿಗಳು: GS ಶಿವರುದ್ರಪ್ಪನವರ ಮಾಸ್ಕೋದಲ್ಲಿ 22 ದಿನಗಳು, ಡಾಕ್ಟರ್ ಪ್ರಭುಶಂಕರ್ ಅವರ ಅಮೆರಿಕದಲ್ಲಿ ನಾನು ಮತ್ತು ಶಾಂತಿ, ವಿ ಸೀತಾರಾಮಯ್ಯನವರ ಪಂಪಾಯಾತ್ರೆ, ಡಾಕ್ಟರ್ ಶಿವರಾಮ ಕಾರಂತರ ಅಬುವಿನಿಂದ ಬರಾಮಕ್ಕೆ, ರಾವ್ ಬಹದ್ದೂರ್ ಅವರ ನಾ ಕಂಡ ಬಾಂಗ್ಲಾದೇಶ, AN ಮೂರ್ತಿರಾವ್ ಅಪರವಯಸ್ಕನ ಅಮೆರಿಕ ಯಾತ್ರೆ. ಕನ್ನಡದಲ್ಲಿ ಮಹಿಳಾ ಪ್ರವಾಸ ಸಾಹಿತ್ಯ ಕೃತಿಗಳನ್ನು ನೋಡಬಹುದು. ಶಾಂತಾದೇವಿ ಮಾಳವಾಡರವರ ಶ್ರೀಗಿರಿಯಿಂದ ಹಿಮಗಿರಿಗೆ, ಅನುಪಮಾ ನಿರಂಜನರವರ ಸ್ನೇಹಯಾತ್ರೆ,
ಚೀತಮ್ಮ ನಂಜೇಗೌಡರವರ ನಾಕಂಡ ಅಮೆರಿಕ, ಸರೋಜ ಚಾಮರಾಜರ ಸಿಂಹಾಚಲದಿಂದ ಹೈಮಾಚಲದವರೆಗೆ, ನೇಮಿಚಂದ್ರರವರ ಒಂದು ಕನಸಿನ ಪಯಣ, ಸರೋಜಾ ಗೋಪಾಲರವರ ಭೂಪ್ರದಕ್ಷಿಣೆ, ಡಾಕ್ಟರ್ ಎಚ್.ಎಸ್. ಅನುಪಮರವರ ನೈಲ್ ನದಿಯ ಗುಂಟ ಶರಾವತಿಯ ನರಸುತ್ತ. ನೆರುಡ ಸಾಹಿತ್ಯಕ್ಕಾಗಿ ನೊಬೆಲ್ ಪಡೆದ ವಿಶ್ವಕವಿ. 20ನೇ ಶತಮಾನದ ಅತಿ ಶ್ರೇಷ್ಠ ಹಾಗೂ ಚಿಲಿ ದೇಶದ ಜನಪ್ರಿಯ ಕವಿ. ಚಿಲಿಯ ಪಾಬ್ಲೋ ನೆರುಡನ ಜೀವನ, ಹೋರಾಟ ಮತ್ತು ಕಲಾಭಿರುಚಿಯ ಅನಾವರಣ. ಪ್ರಸ್ತುತ ಚೆಗೆವಾರನ ನೆಲದಲ್ಲಿ ಪ್ರವಾಸ ಕಥನದಲ್ಲಿನ 5ನೇ ಲೇಖನ. ಸಾಹಿತ್ಯಾಸಕ್ತರಿಗೆ, ಹೋರಾಟಗಾರರಿಗೆ ಹಾಗೂ ಕನ್ನಡಿಗರಿಗೆ ಸ್ಫೂರ್ತಿಯಾದ ಚಿಲಿ ಕವಿ ನೆರುಡನ ಸೃಜನಶೀಲ ವ್ಯಕ್ತಿತ್ವವನ್ನು ಅರಿಯುವುದು. ಕಲೆಗಾಗಿ ಅಲ್ಲ, ಬದುಕಿಗಾಗಿ ಎಂಬಂತೆ ಕಾವ್ಯವನ್ನು ಖಡ್ಗವಾಗಿಸಿದ ಕನಸುಗಾರ ನೆರುಡರ ಬದುಕಿನ ರೀತಿ ತಿಳಿಯುವುದು. ಮಾನವೀಯ ಮೌಲ್ಯಗಳಿಗೆ ಅಕ್ಷರರೂಪ ಕೊಟ್ಟ ಬಗೆ ಅರಿಯುವುದು. ಹೋರಾಟಗಳೊಂದಿಗೆ ಕಡು ವ್ಯಾಮೋಹಿಯಂತೆ ಪ್ರಿಯ ವಸ್ತುಗಳ ಸಂಗ್ರಹದಲ್ಲಿ ಜೀವನ ಪ್ರೀತಿ ಮೆರೆದ ರೀತಿಯನ್ನು ಅವಲೋಕಿಸುವುದು. ಬರಡು ನೆಲದಲ್ಲೂ ದಿಕ್ಕೆಟ್ಟ ಜನರಿಗೆ ನಾವಿಕನಾಗಬಲ್ಲ ಅಮರ ನೆರುಡರನ್ನು ಸ್ಮರಿಸುವುದು. ವಂದನೆಗಳು.